ದೀಪಾವಳಿ ದೀಪಾವಳಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಓಕೆ, ನೀವೆಲ್ಲ ಕಜಾಯ ತಿಂತ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ದೀಪಾವಳಿ ಹಬ್ಬದ ಜೊತೆಗೆ ಸಾಕಷ್ಟು ವಿಷಯಗಳನ್ನು ನಾವಿವತ್ತು ಅಪ್ಪು ಜೊತೆ ಮಾತನಾಡ್ತಾ ಇದ್ದೀವಿ. ಬನ್ನಿ, ನೆಕ್ಸ್ಟ್ ಪ್ರಶ್ನೆ ಏನಿರುತ್ತೆ ಸುಗುಣದು ನೋಡೋಣ. ಎಸ್ ಸರ್, ನೆಕ್ಸ್ಟ್ ಒಂದು ಇದರಲ್ಲಿ ಅಂದರೆ ಎಲ್ಲರೂ ಕೂಡ ಏನಂದರೆ ಈಗ ಒಂದು ರೀಮೇಕ್ ಸಿನಿಮಾ ಆಯಿತು ಮತ್ತು ಸ್ವಮೇಕು ಈ ಥರನೇ ಆಡಿಯನ್ಸ್ಗೆ ಒಂದು ಸ್ವಲ್ಪ ಎಲ್ಲನೂ ಸೋಷಿಯಲ್ ನೆಟ್ವರ್ಕಲ್ಲಿ ಎಲ್ಲ ಮಾತಾಡ್ತಿದ್ದಾರೆ. ನೆಕ್ಸ್ಟ್ ಸ್ವಮೇಕ್ ಇರುತ್ತಾ ರೀಮೇಕ್ ಇರುತ್ತಾ ಅಂತ ಹೇಳ್ಬಿಟ್ಟು ಆಫ್ಟರ್ ರಣವಿಕ್ರಮ ಮೈತ್ರಿ ಆದಮೇಲೆ ಇವೆರಡು ಸ್ವಮೇಕ್ ಚಿತ್ರಗಳು ಬರ್ತಾ ಇದೆ. ಇವೆರಡು ಸ್ಟ್ರೇಟ್ ಫಿಲ್ಮ್ಸು. ಅದಾದ ನಂತರ ಮೈತ್ರಿ ರಣವಿಕ್ರಮ ರಿಲೀಸ್ ಆದಮೇಲೆ ದೊಡ್ಡ ಮನೆ ಹುಡುಗ ಬರ್ತದೆ ಸೂರಿ ಸರ್ ಜೊತೆಗೆ, ಅದು ಸ್ಟ್ರೇಟ್ ಸಬ್ಜೆಕ್ಟು. ಅದಾದಮೇಲೆ ಸರ್ವಣನ್ ಅಂತ ಹೇಳಿ ಒಬ್ಬರು ಟ್ಯಾಮಿಲ್ ಡೈರೆಕ್ಟರ್, ಎಂಗೆ ಯು ಮೆಪ್ಪೋದುಮ್ ಅಂತ ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ ಟ್ಯಾಮಿಲಲ್ಲಿ. ಸೊ ಅವರು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ನನಗೆ, ಅದು ಸ್ಟ್ರೇಟ್ ಸಬ್ಜೆಕ್ಟು. ಅದಾದ ನಂತರ ಪ್ರಶಾಂತ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಈಗ ಪ್ರಶಾಂತ್ ಲವ್ ಗುರು ಪರ್ಸನ್ ಹೂ ಡೈರೆಕ್ಟೆಡ್ ಉಗ್ರಂ. ಓ ಗ್ರೇಟ್. ಓಕೆ, ಅವ್ರ ಜೊತೆ ಒಂದು ಸಿನಿಮಾ ಪ್ರಶಾಂತ್ ನೀಲ್. ಓಕೆ ಓಕೆ, ಎಸ್ ಸರ್. ಸೊ ಈ ಸಿನಿಮಾಗಳಾದ್ಮೇಲೆ ಮನೆ ಸಿನಿಮಾ ಒಂದು ಡಿಸ್ಕಷನ್ ನಡೀತಾ ಇದೆ. ವಾವ್ 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 ಸರ್, ದೊಡ್ಡ ಮನೆ ಹುಡುಗನ ಬಗ್ಗೆ ಹೇಳೋದಾದರೆ ಈಗಾಗಲೇ ಅಂಬರೀಷ್ ಅವರಿದ್ದಾರೆ, ಭಾರತಿ ಅವರಿದ್ದಾರೆ ಸಿನಿಮಾದಲ್ಲಿ ಅಂತ ಹೇಳಿದ್ದಾರೆ. ಸೊ ತುಂಬ ನಿರೀಕ್ಷೆ ಜಾಸ್ತಿ ಮಾಡ್ತಾ ಇದೆ. ದೊಡ್ಡ ಮನೆ ಹುಡುಗ ಅನ್ನೋಂಥ ಟೈಟಲೇ ಒಂದು ದೊಡ್ಡ ನಿರೀಕ್ಷೆನ ಕ್ರಿಯೇಟ್ ಮಾಡುತ್ತೆ. ಎಲ್ಲರೂ ದೊಡ್ಡ ಮನಸ್ಸಲ್ಲಿ ಬಂದು ಸಿನಿಮಾ ನೋಡ್ತಾರೆ, ಅವಾಗ ಗೊತ್ತಾಗುತ್ತೆ. ಅಂದರೆ ನನಗೊಂದು ಅಪಾರ್ಚುನಿಟಿ, ಅಂಬರೀಷ್ ಅಂಕಲ್ ಅಂದರೆ ನಾವು ಕರೆಯೋದು ಅಂಬರೀಷ್ ಮಾಮ ಅಂತ ಕರಿತೀವಿ, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೊಂದು ನನಗೊಂದು ಚಾನ್ಸ್ ಸಿಗುತ್ತೆ. ಯಾಕಂದರೆ ನಾನು ಅಂಬರೀಷ್ ಅವ್ರನ್ನ ಬೇರೆ ರೀತಿ ತುಂಬ ಇಷ್ಟಪಟ್ಟಿದ್ದೀನಿ. ಅವ್ರು ಮಾಡೋಂಥ ಸಿನಿಮಾಗಳಲ್ಲಿ ನನಗೆ ಹೆಚ್ಚಾಗಿ ನ್ಯೂ ಡೆಲ್ಲಿ ಟೈಮ್ಸ್, ದಟ್ ಈಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫಿಲ್ಮ್ಸ್ ಆಫ್ ಅಂಬರೀಷ್ ಅಂಕಲ್. ಆ್ಯಂಡ್ ಅದಾದ ನಂತರ ರೀಸೆಂಟಾಗಿ ಡ್ರಾಮಾಲ್ ಮಾಡಿದರು. ಆಮೇಲೆ ಅವ್ರದ್ದೊಂದು ಆಪರೇಷನ್ ಅಂತ ಒಂದು ಸಿನಿಮಾ ಬಂತು, ನನಗೆ ತುಂಬ ಇಷ್ಟ ಆಯ್ತು. ಐ ಡೋಂಟ್ ನೋ ವೈ. ಅವ್ರ ಸ್ಟೈಲ್ ಆಫ್ ನಟನೆ ಅದೆಲ್ಲ ಸಿಕ್ಕಾಪಟ್ಟೆ ಆ ಸಿನಿಮಾದಲ್ಲಿ ಇಷ್ಟಪಟ್ಟಿದ್ದೀನಿ ನಾನು. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕೆ ನನಗೊಂದು ಅಪರ್ಚುನಿಟಿ ಸಿಗ್ತಾ ಇದೆ. ತಂದೆಯವ್ರ ಜೊತೆ ಒಡಗೊಟ್ಟಿದ್ದವರು ಮಾಡಿದರು. ಸೊ ಈಗ ನನಗೆ ಅವ್ರ ತಂದೆಯಾಗಿ ಆ್ಯಕ್ಟ್ ಮಾಡೋಕ್ಕೆ ಐ ಥಿಂಕ್ ನನ್ನ ಭಾಗ್ಯ ಅಂತ ಅಂದ್ಕೊಂಡಿದ್ದೀನಿ. ಭಾರತಿ ಮೇಡಮ್ ಜೊತೆ ಇರ್ಬೋದು, ಸುಮಲತಾ ಅವ್ರ ಜೊತೆ ಇರ್ಬೋದು, ಇಟ್ಸ್ ಡೆಫಿನೆಟ್ಲಿ ಅ ಹಾನರ್. ಯಾಕಂದರೆ ನಾವು ಮಕ್ಕಳಾಗಿ ಅವ್ರು ಆ್ಯಕ್ಟ್ ಮಾಡಿರೋಂಥ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ. ಸೂಪರ್ ಸರ್. ಮನೆಯದೊಂದು ಸಬ್ಜೆಕ್ಟ್ ಅಂತ ಹೇಳಿದ್ರಿ. ಎಲ್ಲರೂ ಕೂಡ ಒಂದು ವೇಟಿಂಗ್, ತುಂಬ ದಿವಸದಿಂದ ಕಾಯ್ತಾ ಇರೋದೇನು ಅಂದರೆ ರಾಘಣ್ಣ, ನೀವು, ಶಿವಣ್ಣ 3 ಜನನು ಒಟ್ಟಿಗೆ ಆ್ಯಕ್ಟ್ ಮಾಡೋಂಥ ಒಂದು ಸಿನಿಮಾ ಆಗಬೇಕು ಅಂತ ಬಹಳ ದಿನದ ಆಸೆ. ಅದೊಂದು ಪ್ರಾಜೆಕ್ಟ್, ಅದು ಏನಾಯಿತು, ಆಗತ್ತಾ? ಯಾಕೋ ಗೊತ್ತಿಲ್ಲ, ನಮಗೆ ಆ ಥರವಾದ ಒಂದು ಸಬ್ಜೆಕ್ಟ್ ಯಾವುದು ಸಿಗ್ತಾ ಇಲ್ಲ. ಮಾಡಿದ್ರೆ ಒಂದು ಸಿನಿಮಾ ಎಲ್ಲರೂ ತುಂಬ ಖುಷಿ, ಎಲ್ಲರಿಗೂ ತುಂಬ ಮೆಚ್ಚುಗೆ ಆಗುವಂಥ ಒಂದು ಸಿನಿಮಾ ಮಾಡಬೇಕು, ಇನ್ಕ್ಲೂಡಿಂಗ್ ನಮ್ಮ ಫ್ಯಾನ್ಸ್ಗಳಿರ್ಬೋದು, ನಮ್ಮ ಜನತೆ, ಮೀಡಿಯಾದವರು, ಕ್ರಿಟಿಕ್, ಎವ್ರಿಬಡಿ ಶುಡ್ ಲೈಕ್ ದ ಫಿಲ್ಮ್. ಸೊ ಆ ಥರವಾದ ಒಂದು ಕತೆ ಸಿಕ್ಕಿದ ಮೇಲೆ ಖಂಡಿತ ಮಾಡ್ತೀವಿ. ನಮ್ಮಲ್ಲಿ ಈಗ ಈ ತೆಲುಗುಲಿ ಸಿಕ್ಕಾಪಟ್ಟೆ ಮಲ್ಟಿ ಸ್ಟಾರರ್ ಸಿನಿಮಾಗಳು ಬರ್ತಾ ಇದೆ. ಹಾಗೆ ನೋಡಿದ್ರೆ ಇಲ್ಲೂ ಕೂಡ ಈಗ ನೀವು ಮೋಹನ್ ಲಾಲ್ ನೀವು ಒಟ್ಟಿಗೆ ಮಾಡ್ತಿದ್ದೀರ ಅಂದರೆ ಇಟ್ಸ್ ಡೆಫಿನೆಟ್ಲಿ ಒಂದು ಮಲ್ಟಿ ಸ್ಟಾರರ್ ಸಿನಿಮಾ. ಸೊ ಹಾಗೆ ಇನ್ನು ಬೇರೆ ಯಾವುದಾದ್ರು ಪ್ರಯತ್ನಗಳು ನಡೀತಾ ಇದೆಯಾ? ಇಲ್ಲ, ಪ್ರಯತ್ನಗಳು ಬಂದಿಲ್ಲ ಯಾವುದು. ಬಟ್ ಆ ಥರ ಪ್ರಪೋಸಲ್ ಬಂದರೆ ಐ ಆಮ್ ಓಪನ್. ಯಾಕಂದ್ರೆ ನನಗೆ ಇಷ್ಟ ಆ ಥರ. ಯಾಕಂದರೆ ಸಿನಿಮಾಗಳು ಕತೆ ಮುಖ್ಯ, ಜೊತೆಗೆ ಆ್ಯಕ್ಟ್ ಮಾಡುವಂಥ ಜನ, ಈ ಕಾಸ್ಟಿಂಗ್, ರೈಟ್ ಕಾಸ್ಟಿಂಗ್ ಅಂತ ಹೇಳ್ತಾರೆ ನೋಡಿ, ಆ ಥರ ಬಂದಾಗ ಡೆಫಿನೆಟ್ಲಿ ಎಸ್, ಐ ಆಮ್ ಓಪನ್ ಟು ಇಟ್. ಎಸ್ ಸರ್. ರೀಸೆಂಟಾಗಿ ಸುಮಾರು ಒಂದು ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ದೀರಾ. ಆ ಜಾಹೀರಾತುಗಳ ಜರ್ನಿ ಬಗ್ಗೆ ಏನು ಅನಿಸ್ತಾ ಇದೆ? ಜಾಹೀರಾತು ಚೆನ್ನಾಗಿರುತ್ತೆ. ಈಗ ನಂದಿನಿ ಅವ್ರದ್ದು ಒಂದು ಹೊಸ ಆ್ಯಡ್ ಮಾಡಿದ್ರು. ಹೌದು ಹೌದು. ಸೊ ನಂತರ ಅದೊಂಥರ ಕೈಂಡ್ ಆಫ್ ಫೀಲ್ಡ್. ನನಗೇನಂದರೆ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದನ್ನು, ಜಾಹೀರಾತುಗಳು ಬಗ್ಗೆ ಸೈನ್ ಮಾಡಿದಾಗ ಏನಾಗುತ್ತೆ, ಬಂದು ಅದರಲ್ಲಿ ಬೇರೆ ಬೇರೆ ಥರ ರೀತಿಯಾದ ಟೆಕ್ನಿಷಿಯನ್ಸ್ಗಳ ಜೊತೆಗಿರೋಕ್ಕೊಂದು ಅಪಾರ್ಚುನಿಟಿ ಸಿಗುತ್ತೆ. ಹೆಚ್ಚಾಗಿ ಈಗ ಯಾವುದಾದ್ರೂ ಒಂದು ಯೂತ್ಫುಲ್ ಯಂಗ್ ಬ್ರ್ಯಾಂಡ್ ಬಂದರೆ ಮಾಡೋಕೆ ನನಗೆ ತುಂಬ ಇಷ್ಟ. ಓಕೆ, ಏನು ಹೇಳ್ತೀರಾ? ಯಾವಾಗಲೂ ಒಬ್ಬ ಸೆಲೆಬ್ರಿಟಿಯಾಗಿ ಒಂದು ಜಾಹೀರಾತನ್ನ ಒಪ್ಕೊಳ್ಳುವಾಗ ಜವಾಬ್ದಾರಿ ನಿಜವಾಗ್ಲೂ ಇರುತ್ತೆ, ಬ್ರ್ಯಾಂಡ್ಗೋಸ್ಕರ ಮಾಡಬೇಕು ಅನ್ನೋದು ಸಾಕು. ಅದು ಪರಸ್ಪರ ಅಭಿಪ್ರಾಯ, ಒಳ್ಳೇದಾ ಕೆಟ್ಟದ ಅನ್ನೋದ್ರ ಬಗ್ಗೆ ಯೋಚನೆನೂ ಇರಬೇಕಾ ಅಂತ. ಇಲ್ಲ, ಅದು ಕೆಲವರು ಅದೇ ಹೇಳಿದ್ನಲ್ಲ, ಅವ್ರವ್ರ ಒಪಿನಿಯನ್ ಮೇಲೆ ಹೋಗುತ್ತೆ. ಈಗ ನನಗೆ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ. ನಾವು ಕೆಲವು ಮಾಡೋದನ್ನು, ನಮ್ಮ ಫ್ಯಾಮಿಲಿಲಿ ಕೆಲವು ಮಾಡೋದನ್ನು ಇಷ್ಟಪಡಲ್ಲ. ಸೊ ಅದನ್ನು ಬಿಟ್ಟು ನಾವು ಬೇರೆದನ್ನು ಮಾಡಬೇಕಾಗುತ್ತೆ. 100% ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಲಾಸ್ಟ್ ಒನ್ ಕ್ವಶನ್ ಏನಂದರೆ, ಒಂದು ಸ್ಟೈಲ್ ವಿಷಯಕ್ಕೆ ಬಂದಾಗ, ಕಾಸ್ಟ್ಯೂಮ್ ಆಗಲಿ, ಡ್ರೆಸ್ಸಿಂಗ್ ಸೆನ್ಸ್ ಅಂತ ಬಂದಾಗ, ನೀವು ಯಾವುದಾದ್ರೂ ಒಂದು ಸ್ಟೈಲ್ ಇದನ್ನು ಯಾರ್ದಾದ್ರೂ ಒಬ್ರದ್ದು ಒಂದು ಅವರ ರೀತಿಲಿ ನನಗೆ ಡ್ರೆಸ್ ಮಾಡೋದು ಅಂದರೆ ಇಷ್ಟ ಅಂತ ಇಷ್ಟಪಟ್ಟಿದ್ದಿದೆಯಾ? ನಿಮ್ಮದೇ ಒಂದು ಓನ್ ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ಆಗಲಿ, ಕಾಸ್ಟ್ಯೂಮ್ ಆಗಲಿ, ಅದೆಯಾ? ಆ್ಯಕ್ಚುಲಿ ಏನಂದರೆ, ನಿಮಗೆ ಅಟ್ಲೀಸ್ಟ್ ಸಾವಿರಾರು ಸ್ಟೈಲ್ಸ್ ಇರುತ್ತೆ, ಗಂಡು ಮಕ್ಳಿಗೆ ಜಾಸ್ತಿ ಸ್ಟೈಲ್ ಇರಲ್ಲ. ಸೊ ಇಲ್ಲ, ನನಗೆ ಮುಂಚೆಯಿಂದನೂ ಚಿಕ್ಕ ವಯಸ್ಸಿಂದನೂ ಬಟ್ಟೆ ಕ್ರೇಜ್ ಜಾಸ್ತಿ. ಬಟ್ಟೆ, ಶೂಸ್ ಅಂದರೆ ಸಿಕ್ಕಾಬಟ್ಟೆ ಹುಚ್ಚು. ಸೊ ಏನಿಲ್ಲ, ಹಾಕೋ ಬಟ್ಟೆ ನಮಗೆ ಚೆನ್ನಾಗಿ ಕಾಣಬೇಕು, ಬೇರೆಯವ್ರನ್ನ ಸ್ಯಾಟಿಸ್ಫೈ ಮಾಡೋದಕ್ಕಿಂತ ಫಸ್ಟ್ ನಾವು ಸ್ಯಾಟಿಸ್ಫೈ ಆಗಬೇಕು. ಸೊ ನನಗೆ
ಮುಖ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಬಟ್ಟೆ ಹಾಕೋದು ತುಂಬ ಮುಖ್ಯ. ಅಂದರೆ ಒಳ್ಳೆ ರೀತಿಯಾದ ಸ್ಟೈಲ್ ಉಪಯೋಗಿಸೋದು ತುಂಬ ಮುಖ್ಯ ಅಂತ ಅಂದ್ಕೊಂಡಿದ್ದೀನಿ ನಾನು. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ಹಬ್ಬದ ಶುಭಾಶಯಗಳು ನಿಮಗೂ ಅಷ್ಟೇ. ಎಲ್ಲ ಸುವರ್ಣ ನ್ಯೂಸ್ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯ. ಈ ಹಬ್ಬನ ಖುಷಿಯಾಗಿ ಆಚರಿಸಿ, ಕಮ್ಮಿ ಪಟಾಕಿ ಹೊಡೀರಿ, ಪ್ರಕೃತಿನ ಕಾಪಾಡಿ. ಆಲ್ ದಿ ಬೆಸ್ಟ್. ದೀಪಾವಳಿ ಹಬ್ಬನ ಎಲ್ಲರೂ ಆಚರಣೆ ಮಾಡ್ತಾರೆ, ಆದರೆ ಪಟಾಕಿಗೆ ನಿಜವಾಗ್ಲೂ ಬೆಂಕಿ ಯಾರು ಹಚ್ತಾರೆ, ಬತ್ತಿಗೆ ಬೆಂಕಿ ಯಾರು ಹಾಕ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ನಿಮಗೆ ಈಗಾಗಲೇ ಗೊತ್ತಾಗಿದೆ ನಿಜವಾಗ್ಲೂ ಹಬ್ಬನ ಹೇಗೆ ಅಪ್ಪು ಸೆಲೆಬ್ರೇಟ್ ಮಾಡ್ತಾರೆ ಅನ್ನುವಂಥದ್ದು. ಹಾಗೆ ಅವರ ನೆಕ್ಸ್ಟ್ ಅಪ್ಕಮಿಂಗ್ ಸಿನಿಮಾಗಳು ಯಾವುದು, ಏನು ಮಾಡ್ತಿದ್ದಾರೆ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.